ಟುಡೇಸ್ ಕ್ಲಾಸ್. ಇವತ್ತು ನಾನು ನಿಮಗೆ ಡೂ ಫಾರ್ಮ್ ಬಗ್ಗೆ ಹೇಳ್ಕೊಡ್ತಿದ್ದೇನೆ. ಡೂ ಫಾರ್ಮ್ ಅಂದರೆ ಡೂ ಅಂತ ಹೇಳಿದ್ರೆ ಮಾಡುತ್ತೇನೆ ಅಂತ ಅರ್ಥ ಬರುತ್ತೆ. ಡಸ್ ಅಂದರೆ ಮಾಡುತ್ತಾನೆ ಅಥವಾ ಮಾಡುತ್ತಾಳೆ ಅಥವಾ ಮಾಡುತ್ತದೆ ಅನ್ನೋ ಅರ್ಥ ಬರ್ತದೆ. ಹಾಗೆ ಡಿಡ್ ಅಂದರೆ ಮಾಡಿದೆ ಅಂತ ಅರ್ಥ ಬರುತ್ತೆ. ಡನ್ ಅಂತ ಹೇಳಿದ್ರೆ ಮಾಡಿದ್ದೇನೆ ಅಥವಾ ಮಾಡಿದ್ದಾನೆ, ಮಾಡಿದ್ದಾಳೆ, ಮಾಡಿದೆ ಅನ್ನೋ ಅರ್ಥ ಬರುತ್ತೆ. ಹಾಗೆ ಡೂಯಿಂಗ್ ಅಂತ ಹೇಳಿದ್ರೆ ಮಾಡ್ತಾ ಇದ್ದೇನೆ, ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾಳೆ, ಮಾಡ್ತಾ ಇದೆ ಅನ್ನೋ ಅರ್ಥ ಬರ್ತದೆ. ಆಗ ನಾವು ಈ ಡೂ, ಡಸ್, ಡಿಡ್, ಡನ್, ಡೂಯಿಂಗ್ ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡುವ. ಡೂ ಅನ್ನೋ ಪದವನ್ನು ನಾವು ಯಾವತ್ತು ಸಬ್ಜೆಕ್ಟ್ ಐ, ಯು, ವಿ, ದೇ ಅನ್ನೋ ಸಬ್ಜೆಕ್ಟ್ಗಳ ಮುಂದೆ ಯಾವತ್ತು ಡೂ ಅನ್ನೋ ಫಾರ್ಮ್ಯಾಟ್ ಯೂಸ್ ಮಾಡ್ತೇವೆ. ಹಾಗೆ ಹಿ, ಶಿ, ಇಟ್ ಮುಂದೆ ಡಸ್ ಅನ್ನೋ ಫಾರ್ಮ್ಯಾಟ್ ಅನ್ನು ಯೂಸ್ ಮಾಡ್ತೇವೆ. ಈ ಡೂ ಮತ್ತು ಡಸ್ ಅನ್ನೋ ಪದಕ್ಕೆ ಎರಡಕ್ಕೂ ಒಂದೇ ಅರ್ಥ ಬರುತ್ತೆ. ಆದರೆ ನಾವು ಸಬ್ಜೆಕ್ಟ್ ಹಿ, ಶಿ, ಇಟ್ ಇರಬೇಕಾದ್ರೆ ಡಸ್ ಅನ್ನು ಐ, ಯು, ದೇ, ವಿ ಅನ್ನೋ ಸಬ್ಜೆಕ್ಟ್ ಇರುವಾಗ ನಾವು ಡೂ ಅನ್ನು ಯೂಸ್ ಮಾಡ್ತೇವೆ. ಇದು ಪ್ರೆಸೆಂಟ್ ಟೆನ್ಸ್. ಯಾವುದು ಡೂ ಮತ್ತು ಡಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಹಾಗಿದ್ರೆ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್. ಡಿಡ್ ಅಂದರೆ ಮಾಡಿದ್ದೇನೆ, ಮಾಡಿದ್ದಾಳೆ, ಮಾಡಿದ್ದಾನೆ, ಮಾಡಿದೆ ಅನ್ನೋ ಅರ್ಥ ಬರುತ್ತೆ. ಅಂದರೆ ಇವುಗಳನ್ನು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ಗಳ ಮುಂದೆ ಡಿಡ್ ಮಾತ್ರ, ವ್ಯತ್ಯಾಸ ಏನಿಲ್ಲ. ಎಕ್ಸಾಂಪಲ್ಸ್ ನೋಡುವ. ಮೊದಲಿಗೆ ನಾವು ಸೆಂಟೆನ್ಸ್ ಕ್ರಿಯೇಷನ್ ಹೇಗೆ ಅಂತ ನೋಡುವ. ಫಾರ್ಮ್ಯಾಟ್ ಹೇಗೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಡೂ ಫಾರ್ಮ್ ಪ್ಲಸ್ ವರ್ಬ್. ಇವಾಗ ಉದಾಹರಣೆಗೆ ಐ ಡೂ ಮೈ ಲಾಂಡ್ರಿ ಆನ್ ಸ್ಯಾಟರ್ಡೇ. ನಾನು ನನ್ನ ಲಾಂಡ್ರಿಯನ್ನು ಸ್ಯಾಟರ್ಡೇ ಮಾಡುತ್ತೇನೆ. ದೇ ಡೂ ದೇಯರ್ ಚೋರ್ಸ್ ವೆನ್ ದೇ ಆರ್ ಅರೈವ್ ಹೋಮ್. ಅವರು ಯಾವಾಗ ಮನೆಗೆ ತಲುಪುತ್ತಾರೋ ಆವಾಗ ಅವರು ಅವರ ಕೆಲಸವನ್ನು ಮಾಡುತ್ತಾರೆ. ಡೂ ಅಲ್ಲಿ ಎರಡು ಎಕ್ಸಾಂಪಲ್ ಹೇಳ್ಕೊಟ್ಟೆ. ಇನ್ನು ಡಸ್ ಅಲ್ಲಿ ಎರಡು ಎಕ್ಸಾಂಪಲ್ ಹೇಳ್ಕೊಡ್ತೇನೆ. ಹಿ ಡಸ್ ನಥಿಂಗ್ ಆಲ್ ಡೇ ಅಂದರೆ ಅವನಿವತ್ತು ಏನೂ ಕೆಲಸ ಮಾಡಲಿಲ್ಲ. ಇನ್ನು ಇನ್ನೊಂದು ಎಕ್ಸಾಂಪಲ್, ಶಿ ಡಸ್ ಚಾರಿಟಿ ವರ್ಕ್ ವೆನ್ ಶಿ ಹ್ಯಾಸ್ ಟೈಮ್. ಅವಳಿಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅವಳು ಚಾರಿಟಿ ವರ್ಕ್ ಅನ್ನು ಮಾಡುತ್ತಾಳೆ. ನಾವು ಪ್ರೆಸೆಂಟ್ ಟೆನ್ಸ್ಗೆ ಇರೋ ಉದಾಹರಣೆ ಹೇಳ್ಕೊಟ್ಟೆ. ಇನ್ನು ಪಾಸ್ಟ್ ಟೆನ್ಸ್ಗೆ ಹೇಗೆ ಉದಾಹರಣೆ ಮಾಡ್ಬೋದು ಅಂತ ನೋಡುವ. ಅದರ ಫಾರ್ಮ್ಯಾಟ್ ಹೇಗೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಡಿಡ್ ಪ್ಲಸ್ ವರ್ಬ್. ಐ ಡಿಡ್ ಮೈ ಹೋಮ್ ವರ್ಕ್ ಇನ್ ರೆಕಾರ್ಡ್ ಟೈಮ್. ನಾನು ನನ್ನ ರೆಕಾರ್ಡ್ ಟೈಮಲ್ಲಿ ನನ್ನ ಕೆಲಸವನ್ನು ಮುಗಿಸಿದೆ. ವಿ ಡಿಡ್ ಎವ್ರಿಥಿಂಗ್ ವಿ ಕುಡ್ ಟು ಹೆಲ್ಪ್. ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿದ್ದೇವೆ. ಶಿ ಡಿಡ್ ಹರ್ ವರ್ಕ್ ಪ್ರಾಪರ್ಲಿ. ಅವಳು ಅವಳ ಕೆಲಸವನ್ನು ಪ್ರಾಪರ್ ಆಗಿ ಮುಗಿಸಿದ್ದಾಳೆ. ಎಕ್ಸಾಂಪಲ್ಸ್ ಅನ್ನು ಪ್ರೆಸೆಂಟ್ ಅಲ್ಲಿ ನೋಡಿದ್ವಿ, ಪಾಸ್ಟ್ ಅಲ್ಲಿ ನೋಡಿದ್ವಿ. ಇನ್ನು ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ನೋಡುವ. ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ನಾವು ಯೂಸ್ ಮಾಡುವ ವರ್ಡ್ ಡನ್. ಡನ್ ಅಂದರೆ ಮಾಡಿ ಆಯಿತು, ಸ್ವಲ್ಪ ಮುಂಚೆನೆ ಮಾಡಿ ಮುಗಿಸಿದ್ದಾಗೆ. ಅಂದರೆ ಐ ಹ್ಯಾವ್ ಡನ್ ಮೈ ಹೋಮ್ ವರ್ಕ್. ನಾನು ನನ್ನ ಹೋಮ್ ವರ್ಕ್ ಅನ್ನು ಮಾಡಿ ಆಯಿತು. ಯಾವಾಗ? ಅವಾಗಲೇ, ಇವಾಗ ಸ್ವಲ್ಪ ತಲೆ ಮಾಡಿ ಮುಗಿಸಿದಲ್ಲ, ಅಥವಾ ನಿನ್ನೆ ಅಥವಾ ಬೆಳಿಗ್ಗೆ. ಇವಾಗ ಮಧ್ಯಾಹ್ನ ಅಂತ ಇಟ್ಕೊಳ್ಳುವ, ಬೆಳಿಗ್ಗೆನೆ ಮಾಡಿ ಮುಗಿಸಿದೆ ಅಂತ ಹೇಳ್ತೇವಲ್ಲ ಹಾಗೆ. ಇವಾಗ ಮುಗ್ದಿತ್ತು ಅಂತ ಹೇಳಲಿಕ್ಕೆ ಡಿಡ್ ಅಂತ ಹೇಳ್ತೇವೆ. ಸ್ವಲ್ಪ ಹೊತ್ತು ಮುಂಚೆನೇ ಮುಗ್ದಿದೆ ಅಂತ ಹೇಳಲಿಕ್ಕೆ ಡನ್ ಅನ್ನು ಯೂಸ್ ಮಾಡ್ತೇವೆ. ಇವಾಗ ಐ ಹ್ಯಾವ್ ಡನ್ ಮೈ ಹೋಮ್ ವರ್ಕ್. ಹಿ ಹ್ಯಾಸ್ ಡನ್ ಅ ಗುಡ್ ಜಾಬ್. The video will show you how it is done. The report was done on time. ಇವಾಗ ಇದ್ರದ್ದೆಲ್ಲ ಅರ್ಥ ಗೊತ್ತಾಯ್ತಲ್ಲ. ಐ ಹ್ಯಾವ್ ಡನ್ ಮೈ ಹೋಮ್ ವರ್ಕ್ ಅಂತ ಹೇಳಿದ್ರೆ ನಾನು ನನ್ನ ಮನೆ ಕೆಲಸವನ್ನು ಆವಾಗಲೇ ಮುಗಿಸಿ ಆಯಿತು. ಹಾಗೆ ಹಿ ಹ್ಯಾಸ್ ಡನ್ ಅ ಗುಡ್ ಜಾಬ್. ಅವನು ಜಾಬನ್ನು ಗುಡ್ ಜಾಬ್ ಆಗಿ ಮಾಡಿದ, ಒಳ್ಳೆ ಅಂದರೆ ಚೆನ್ನಾಗಿ ಮಾಡಿದ. ಅವನಿಗೆ ಕೊಟ್ಟ ವರ್ಕ್ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ದ ವಿಡಿಯೋ ವಿಲ್ ಶೋ ಯು ಹೌ ಇಟ್ ಇಸ್ ಡನ್. ಆ ವಿಡಿಯೋ ನಿನಗೆ ಕೊಟ್ಟಿದ್ದು, ಆ ವಿಡಿಯೋ ನಿನಗೆ ತೋರಿಸಿಕೊಡ್ತದೆ ಅದು ಹೇಗೆ ಮಾಡಬೇಕು ಅಂತ. ಮತ್ತು ನಾವೇನು ಹೇಳ್ಕೊಟ್ಟಿದ್ದೆ, ದ ರಿಪೋರ್ಟ್ ವಾಸ್ ಡನ್ ಆನ್ ಟೈಮ್. ಆನ್ ಟೈಮಲ್ಲಿ ನಾವು ರಿಪೋರ್ಟ್ ಕೊಡಬೇಕಾದ್ರೆ ಆ ರಿಪೋರ್ಟ್ ಕೊಡಬೇಕಾದ ಟೈಮಲ್ಲೇ
ಕೊಟ್ಟಾಯಿತು ಅಂತ ಹೇಳಲಿಕ್ಕೆ ಡನ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೇವೆ. ಹಾಗೆ ನಾವು ಪ್ರೆಸೆಂಟ್ ಪಾರ್ಟಿಸಿಪಲಲ್ಲಿ ಯೂಸ್ ಮಾಡೋ ವರ್ಡ್ ING, ಡೂಯಿಂಗ್. ಡೂಯಿಂಗ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕನ್ನು ಮಾಡ್ತಾ ಇದ್ದೇನೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ಇವಾಗ ನಡೀತಾ ಇರೋ ವಿಷಯ. ಐ ಡೂಯಿಂಗ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕನ್ನು ಮಾಡ್ತಾ ಇದ್ದೇನೆ. ಹಿ ಡೂಯಿಂಗ್ ಹಿಸ್ ಹೋಮ್ವರ್ಕ್, ಅವನ ಹೋಮ್ವರ್ಕನ್ನು ಮಾಡ್ತಾ ಇದ್ದಾನೆ. ದೇ ಡೂಯಿಂಗ್ ದೇರ್ ವರ್ಕ್, ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವಾಗ ಅದು ಸಹ ಅರ್ಥ ಆಯಿತು ಅಲ್ವಾ? ಡೂ ಮತ್ತು ಡಸ್ ಯೂಸ್ ಮಾಡಿ ಕ್ವೆಶ್ಚನ್ ಹೇಗೆ ಮಾಡ್ಬೋದು ಅಂತ ನೋಡುವ. ಅಂದರೆ ಯು ಸ್ಪೀಕ್ ಅರೇಬಿಕ್, ನೀನು ಅರೇಬಿಕ್ ಮಾತಾಡ್ತೀಯಾ, ಹೇಗೆ ಕ್ವೆಶ್ಚನ್ ಕೇಳ್ಬೋದು? ಯು ಸ್ಪೀಕ್ ಅರೇಬಿಕ್, ನಿನ್ನ ಅರೇಬಿಕ್ ಮಾತಾಡ್ತೀಯಾ ಅಂತ. ಮಾತಾಡೋ ಎಬಿಲಿಟಿ ಇದೆ, ಮಾತಾಡ್ತೀಯಾ ಇದೆಯಾ ಅಂತ. ಅವಾಗ ನಾವು ಹೇಗೆ ಕ್ವೆಶ್ಚನ್ ಕೇಳ್ಬೋದು? ಡು ಯು ಸ್ಪೀಕ್ ಅರೇಬಿಕ್? ಫಾರ್ಮ್ಯಾಟ್ ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ಡು ಅಥವಾ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮತ್ತು ವರ್ಬ್. ಫಾರ್ಮ್ಯಾಟ್ ಅರ್ಥ ಆಯ್ತಲ್ಲ? ಹಾಗಿದ್ರೆ ಯು ಸ್ಪೀಕ್ ಅರೇಬಿಕ್ ಅನ್ನೋದನ್ನ ಕ್ವಶನ್ ಆಗಿ ನಮಗೆ ಡು ಯು ಸ್ಪೀಕ್ ಅರೇಬಿಕ್ ಅಂತ ಕೇಳ್ಬೋದು. ಅದನ್ನೇ ಹೀ ಸ್ಪೀಕ್ ಅರೇಬಿಕ್, ಅವನು ಅರೇಬಿಕ್ ಮಾತಾಡ್ತಾನೆ. ಕ್ವಶನ್ ಹೇಗೆ ಕೇಳ್ಬೋದು? ಡಸ್ ಹೀ ಸ್ಪೀಕ್ ಅರೇಬಿಕ್? ಆಗ ಹೀ ಅಥವಾ ಶಿ, ಇಟ್ಗೆ ಡಸ್ ಅಂತ ಹೇಳ್ಕೊಟ್ಟಿದ್ದೆ. ಅದನ್ನೇ ಕ್ವಶನ್ ಅಲ್ಲಿ ಸಹ ಫಾಲೋ ಮಾಡಬೇಕು. ಐ ಯು ವಿ ದೇಗೆ ನಾವು ಡೂ ಅನ್ನು ಯೂಸ್ ಮಾಡಬೇಕು. ಹಿ ಶಿ ಇಟ್ ಗೆ ಡಸ್ ಅನ್ನು ಯೂಸ್ ಮಾಡಬೇಕು. ಇವಾಗ ಪ್ರೆಸೆಂಟ್ ಅಲ್ಲಿ ಹೇಗೆ ಕ್ವಶನ್ ಮಾಡ್ಬೋದು ಅಂತ ನೋಡುವ. ಯು ಲೈಕ್ ಮೈ ಶರ್ಟ್, ನಿಮಗೆ ನನ್ನ ಶರ್ಟ್ ಇಷ್ಟ ಆಯ್ತಾ? ಮತ್ತೇನು ಕೇಳುವ? ಡಸ್ ಹಿ ಡ್ರೈವ್ ಟು ವರ್ಕ್? He drive to work? Does she like mangoes? ಹಾಗೆ do, does, did ಇದು ಮಾತ್ರ ಕ್ವಶನ್ ಮಾಡುವಾಗ ಮೊದಲಿಗೆ ಬರಬೇಕು ಅಂತಿಲ್ಲ. WH ವರ್ಡ್ಸ್ ಸಹ ಮೊದಲಿಗೆ ಬರ್ಬೋದು. ಅಂದರೆ where did you live, ನೀನು ಎಲ್ಲಿ ವಾಸವಾಗಿದ್ದೀಯಾ ಅಂತೆಲ್ಲ ಕೇಳ್ತೀವಲ್ಲ, ಹಾಗೆ ಕ್ವಶನ್ ಮಾಡ್ಬೋದು. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಮಾಡೋ ಕ್ವಶನ್ ಮಾಡುವ ರೀತಿ. ಇನ್ನು ಪಾಸ್ಟ್ ಟೆನ್ಸಲ್ಲಿ ಹೇಗೆ ಕ್ವಶನ್ ಮಾಡ್ಬೋದು? ಡು ದೇ ಲೈವ್ ಇನ್ ಸ್ಪೇನ್ ಅಂದರೆ ಅವರು ಸ್ಪೇನಲ್ಲಿ ವಾಸ ಮಾಡ್ತಾರಾ ಅಂತಾಯಿತು. ಅದು ಪ್ರೆಸೆಂಟ್ ಟೆನ್ಸ್. ಅವರು ಸ್ಪೇನ್ನಲ್ಲಿ ವಾಸ ಮಾಡಿದ್ರಾ ಅಂತ ನಾವು ಪಾಸ್ಟಲ್ಲಿ ಕೇಳ್ಬೋದು. ಹೇಗೆ ಕೇಳ್ಬೋದು? ಡಿಡ್ ದೇ ಲಿವ್ ಇನ್ ಸ್ಪೇನ್ ಅಂತ ಕೇಳಿದರೆ ಅವರು ಸ್ಪೇನಲ್ಲಿ ವಾಸ ಮಾಡಿದ್ರಾ ಅಂತ ಆಯಿತು. ವಿಸಿಟ್ ಮ್ಯೂಸಿಯಂ ವೈಲ್ ಯು ವರ್ ದೇರ್, ನೀನು ಅಲ್ಲಿರ್ಬೇಕಾದ್ರೆ ಆ ಮ್ಯೂಸಿಯಂ ಅನ್ನು ವಿಸಿಟ್ ಮಾಡಿದ್ದ ಅಂತ ಕೇಳೋದು ಪಾಸ್ಟ್ ಟೆನ್ಸಲ್ಲಿ. ಹಾಗೆ ಡಿಡ್ ದ ಬಸ್ ಅರೈವ್ ಲೇಟ್, ಬಸ್ ಬಂದಿದ್ದು ಲೇಟ್ ಆಯಿತಾ? ಡಿಡ್ ಶಿ ಲೈಕ್ ಸರ್ಪ್ರೈಸ್, ಅವಳಿಗೆ ಸರ್ಪ್ರೈಸ್ ಇಷ್ಟ ಆಯಿತಾ? ವೈ ಡಿಡ್ ಯು ಸೇ ದ್ಯಾಟ್, ನೀನು ಯಾಕೆ ಅದು ಹೇಳಿದೆ? ಹಾಗೆ ಪಾಸ್ಟ್ ಟೆನ್ಸಲ್ಲಿ ನಾವು ಕ್ವೆಶ್ಚನ್ ಮಾಡ್ಬೋದು. ನಾವಿನ್ನು ಡೂ ಮತ್ತು ಡಸ್ ಯೂಸ್ ಮಾಡಿ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡುವ. ಎಕ್ಸಾಂಪಲ್, ಯು ಸ್ಪೀಕ್ ಸ್ಪ್ಯಾನಿಷ್, ನೀನು ಸ್ಪ್ಯಾನಿಷ್ ಮಾತಾಡು. ಯು ಡೋಂಟ್ ಸ್ಪೀಕ್ ಸ್ಪ್ಯಾನಿಷ್, ನೀನು ಸ್ಪ್ಯಾನಿಷ್ ಮಾತಾಡೋದು ಬೇಡ. ಹೀ ಸ್ಪೀಕ್ಸ್ ಸ್ಪ್ಯಾನಿಷ್, ಅವನು ಸ್ಪ್ಯಾನಿಷ್ ಮಾತಾಡಬೇಕು. ಹಿ ಡಸಂಟ್ ಸ್ಪೀಕ್ ಸ್ಪ್ಯಾನಿಷ್, ಅವನು ಸ್ಪ್ಯಾನಿಷ್ ಮಾತಾಡೋದು ಬೇಡ. ಇವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸ್ ಯೂಸ್ ಮಾಡಿ ಹೇಗೆ ಕ್ವಶನ್ ಮಾಡ್ಬೋದು ಅಂತ ನೋಡುವ. ಮತ್ತು ಡೂ ಪ್ಲಸ್ ನಾಟ್ ಡೋಂಟ್, ಡಸ್ ಪ್ಲಸ್ ನಾಟ್ ಡಸಂಟ್, ಅದು ನೆನಪಲ್ಲಿ ಇಟ್ಕೋಬೇಕು. ಡೋಂಟ್ ಲೈಕ್ ಜಂಕ್ ಫುಡ್, ನನಗೆ ಜಂಕ್ ಫುಡ್ ಇಷ್ಟ ಇಲ್ಲ. ವಿ ಡೋಂಟ್ ನೀಡ್ ಡಿಕ್ಷನರಿ, ನಮಗೆ ಡಿಕ್ಷನರಿಯ ಅಗತ್ಯವಿಲ್ಲ. ಹಿ ಡಸಂಟ್ ಅಂದರೆ ಹೀಗೆ ಏನು ಬರಬೇಕು? ಡೂ ಬರೋಂಗಿಲ್ಲ. ಐ ಮತ್ತು ವಿಗೆಲ್ಲ ಡೂ ಬರುತ್ತೆ. ಹಿ ಶಿ ಇಟ್ಗೆ ಡೂ ಬರಲ್ಲ, ಅದಕ್ಕೆ ಬದಲಾಗಿ ಹಿ ಡಸಂಟ್, ಹಿ ಡಸ್ ಪ್ಲಸ್ ನಾಟ್ ಡಸಂಟ್, ಹಿ ಡಸಂಟ್ ವಾಂಟ್ ಟು ಗೆಟ್ ಔಟ್ ಆಫ್ ದ ಬೆಡ್, ಅವನಿಗೆ ಬೆಡ್ಡಿಂದ ಎದ್ದೇಳೋದು ಬೇಡ, ಎದ್ದೇಳಲಿಕ್ಕೆ ಇಷ್ಟ ಇಲ್ಲ.
ಇಟ್ ಡಸಂಟ್ ರೈನ್ ಇನ್ ದ ಡೆಸರ್ಟ್ ಅಲ್ಲಿ ಮರುಭೂಮಿಯಲ್ಲಿ ಮಳೆ ಬರ್ತಾ ಇಲ್ಲ. ಇವಾಗ ಎಕ್ಸಾಂಪಲ್ ನೋಡಿ, ದೇ ಡೋಂಟ್ ಲಿವ್ ಇನ್ ಜಪಾನ್, ಅವರು ಜಪಾನಲ್ಲಿ ವಾಸ ಮಾಡ್ತಾ ಇಲ್ಲ. ದೇ ಡಿಡಂಟ್ ಲಿವ್ ಇನ್ ಜಪಾನ್, ಅವರು ಜಪಾನಲ್ಲಿ ವಾಸ ಮಾಡಲಿಲ್ಲ. ಅರ್ಥ ಆಯ್ತಲ್ಲ. ಇನ್ನು ಬೇರೆ ಸ್ವಲ್ಪ ಉದಾಹರಣೆಗಳನ್ನು ನೋಡುವ. ಐ ಡಿಡಂಟ್ ವಾಂಟ್ ಟು ಗೋ, ನನಗೆ ಅಲ್ಲಿ ಹೋಗೋದು ಬೇಕಾಗಿಲ್ಲ. ಹಿ ಡಿಡಂಟ್ ಸ್ಟಡಿ ಫಾರ್ ದ ಎಕ್ಸಾಮ್, ಅವನು ಎಕ್ಸಾಮಿಗೆ ಕಲೀಲಿಲ್ಲ. ವಿ ಡಿಡಂಟ್ ಹ್ಯಾವ್ ಟೈಮ್ ಟು ಫಿನಿಶ್ ರಿಪೋರ್ಟ್, ನಮಗೆ ರಿಪೋರ್ಟ್ ಫಿನಿಶ್ ಮಾಡಲಿಕ್ಕೆ ಟೈಮ್ ಇಲ್ಲ. ದೇ ಡಿಡಂಟ್ ಲೈಕ್ ಟು ದ ಮೂವಿ, ಅವರಿಗೆ ಮೂವಿ ಇಷ್ಟ ಇಲ್ಲ. ಡೂ ಡಸ್ ಡಿಡ್ ಯೂಸ್ ಮಾಡಿ ಸ್ವಲ್ಪ ಪಾಸಿಟಿವ್ ಸೆಂಟೆನ್ಸ್ ಅನ್ನು ಕ್ರಿಯೇಟ್ ಮಾಡೋದು ನೋಡುವ. ಐ ಡೂ ವಾಂಟ್ ಟು ಗೋ, ನನಗೆ ಹೋಗಬೇಕಾಗಿದೆ. ಯು ಡೂ ನೀಡ್ ಟೇಕ್ ಆನ್ ಅಂಬ್ರೆಲಾ, ನೀನು ಅಂಬ್ರೆಲಾ ತಗೋಬೇಕಾಗಿದೆ. ಹಿ ಡಸ್ ಲೈಕ್ ಸ್ಪಿನಾಚ್, ಅವನಿಗೆ ಸ್ಪಿನಾಚ್ ಇಷ್ಟ ಇದೆ. ಐ ಡಿಡ್ ಸ್ಟಡಿ. ಡೂ ಅನ್ನು ಬಿಗಿನಿಂಗ್ ಅಲ್ಲಿ ಯೂಸ್ ಮಾಡಿ ಹೇಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ನೋಡುವ. ಡು ಕಾಲ್ ವೆನ್ ಯು ಅರೈವ್, ನೀನು ತಲುಪಿದ ನಂತರ ಕಾಲ್ ಮಾಡು. Do tell him that I will be waiting for him, ನೀನು ಅವ್ರ ಹತ್ರ ಹೇಳು, ನಾನು ಅವನನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ನಾನು ಡೂ, ಡಸ್, ಡಿಡ್, ಡನ್, ಡೂಯಿಂಗ್ ಈ ಎಲ್ಲ ವರ್ಡ್ಗಳನ್ನು ಹೇಗೆ ಯೂಸ್ ಮಾಡಬಹುದು, ಯಾವ ಸಂದರ್ಭದಲ್ಲಿ ಹೇಗೆ ಎಲ್ಲ ಯೂಸ್ ಮಾಡ್ಬೋದು, ಹೇಗೆಲ್ಲ ಕ್ವೆಶ್ಚನ್ ಕೇಳ್ಬೋದು, ಹೇಗೆ ನೆಗೆಟಿವ್ ಆಗಿ ಹೇಳ್ಬೋದು, ಪಾಸಿಟಿವ್ ಆಗಿ ಹೇಳ್ಬೋದು, ಹೇಗೆ ಬಿಗಿನಿಂಗ್ ಅಲ್ಲಿ ಹೇಳ್ಬೋದು ಅಂತೆಲ್ಲ ಹೇಳ್ಕೊಟ್ಟೆ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನೋಡ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಕೊನೆಯಲ್ಲಿ ಸ್ವಲ್ಪ ಆಕ್ಟಿವಿಟಿಯನ್ನು ಕೊಡ್ತೇನೆ. ಕೊನೆಯಲ್ಲಿ ಕೊಟ್ಟಿರುವ ಆಕ್ಟಿವಿಟಿಗೆ ನೀವು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ.